ಸ್ವಾಗತ ಸುಸ್ವಾಗತ. ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೂರ್ಣಿಮಾ ಮೇಡಮ್ ರವರಿಗೂ ಅದೇ ರೀತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಉಷಾ ಮೇಡಮ್ ರವರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ಗ್ರಾಮದ ಲೆಕ್ಕಾಧಿಕಾರಿಯಾದ ರೋಜಾ ಮೇಡಮ್ ರವರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಲಕ್ಷ್ಮಿ ಮೇಡಮ್ ರವರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ನಮ್ಮ ಶಾಲೆಯ ಮುಖ್ಯಸ್ಥರಾದ ಮನ್ವಿತ್ ಸರ್ ಅವರಿಗೂ ಸ್ವಾಗತ. ಹಾಗೆಯೇ ನಮ್ಮ ಗ್ರಾಮದ ಜನರು ಆಗಮಿಸಿರುವ ಸಭೆಯಲ್ಲಿ ಎಲ್ಲರಿಗೂ ಸುಸ್ವಾಗತ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಅಧ್ಯಕ್ಷರನ್ನು ಕೇಳಿಕೊಳ್ಳುತ್ತೇನೆ. ಈ ಸಭೆಯಲ್ಲಿ ಹಾಜರಾಗಿರುವ ಗ್ರಾಮಸ್ಥರಿಗೆ ನಮ್ಮ ನಮಸ್ಕಾರಗಳು. ನಿಮ್ಮ ಕಡೆಯಿಂದ ಏನೇ ಸಮಸ್ಯೆಗಳು ಇದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ನನ್ನ ಪ್ರಶ್ನೆ ಅಧ್ಯಕ್ಷರಿಗೆ, ನಮ್ಮ ಊರಿನಲ್ಲಿ ರಸ್ತೆಗಳು ಗುಂಡಿ ಬಿದ್ದು ಹಾಳಾಗಿವೆ. ಇದರಿಂದ ವಾಹನ ಸಂಚಾರಕ್ಕೆ ಹಾಗೂ ಮಳೆಯಾದಾಗ ಜನಗಳ ಸಂಚಾರಕ್ಕೆ ಕಷ್ಟವಾಗುತ್ತಿದೆ. ದಯಮಾಡಿ ರಸ್ತೆಗಳನ್ನು ಸರಿ ಮಾಡಿಸಿಕೊಡಬೇಕೆಂದು ವಿನಂತಿಸುತ್ತೇವೆ. ಸರಿ ಆಯಿತು. ಈ ಸಮಸ್ಯೆಯನ್ನು PDO ಅವರ ಜೊತೆ ಮಾತಾಡಿ ಬಗೆಹರಿಸುತ್ತೇವೆ. ನನ್ನ ಈ ಪ್ರಶ್ನೆ ಉಪಾಧ್ಯಕ್ಷರಿಗೆ, ನಮ್ಮ ಊರಿನಲ್ಲಿ ಗ್ರಂಥಾಲಯ ವ್ಯವಸ್ಥೆ ಇಲ್ಲ. ಗ್ರಂಥಾಲಯ ವ್ಯವಸ್ಥೆಯನ್ನು ಮಾಡಿಕೊಟ್ಟರೆ ಮಕ್ಕಳಿಗೆ ಹೆಚ್ಚಿನದಾಗಿ ಓದಲು ಸಹಕಾರಿಯಾಗುತ್ತದೆ. ಆದರೆ ಮಕ್ಕಳು ನನ್ನ ಹತ್ತಿರ ಬಂದರು. ಹಾಗಾಗಿ ಯೋಚನೆ ಮಾಡಿ ನಿಮ್ಮ ಶಾಲೆಗೆ, ನಿಮ್ಮ ಊರಿಗೆ ಗ್ರಂಥಾಲಯ ವ್ಯವಸ್ಥೆ ಮಾಡಿಕೊಡುತ್ತೇವೆ. ನನ್ನ ಪ್ರಶ್ನೆ ಅಧ್ಯಕ್ಷರಿಗೆ, ಊರಿನ ಜನರು ಮಲ ವಿಸರ್ಜನೆ ಮಾಡಲು ಬಯಲಿಗೆ ಹೋಗುತ್ತಾರೆ. ಆದ್ದರಿಂದ ಪರಿಸರ ಹಾಳಾಗುತ್ತದೆ. ಹಾಗೆಯೇ ಜನರ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಪಂಚಾಯಿತಿ ಕಡೆಯಿಂದ ಶೌಚಾಲಯವನ್ನು ಕಟ್ಟಿಸಿಕೊಟ್ಟರೆ ಅನುಕೂಲವಾಗುತ್ತದೆ. PDO ಅವರ ಜೊತೆ ನಾನು ಮಾತನಾಡಿ ಈ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ. ನನ್ನ ಪ್ರಶ್ನೆ ಎಸ್ಡಿಎಂಸಿ ಅಧ್ಯಕ್ಷರಿಗೆ, ನಮ್ಮ ಶಾಲೆಯಲ್ಲಿ ವಿಜ್ಞಾನ ಬೋಧಿಸುವ ಶಿಕ್ಷಕರಿಲ್ಲ. ಇದರಿಂದಾಗಿ ಮಕ್ಕಳಿಗೆ ವಿಜ್ಞಾನ ಕಲಿಯಲು ಕಷ್ಟವಾಗುತ್ತದೆ. ದಯವಿಟ್ಟು ನಮ್ಮ ಊರಿನ ಶಾಲೆಯಲ್ಲಿ ವಿಜ್ಞಾನ ಬೋಧಿಸುವ ಶಿಕ್ಷಕರ ವ್ಯವಸ್ಥೆ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಸಮಸ್ಯೆಯನ್ನು ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳೊಂದಿಗೆ ಮಾತನಾಡಿ ಬಗೆಹರಿಸುತ್ತೇನೆ. ನನ್ನ ಪ್ರಶ್ನೆ ಅಧ್ಯಕ್ಷರಿಗೆ, ನಮ್ಮ ಊರಿನಲ್ಲಿ ಬೀದಿ ದೀಪಗಳು ಹಾಳಾಗಿದ್ದು ರಾತ್ರಿ ಸಂಚಾರಕ್ಕೆ ಕಷ್ಟ ಆಗಿದೆ. ಹಾಗಾಗಿ ಬೀದಿ ದೀಪಗಳನ್ನು ಸರಿಪಡಿಸಬೇಕೆಂದು ಕೇಳುತ್ತೇನೆ. ಸರಿ ಆಯಿತು. ನಾನು PDO ಜೊತೆ ಮಾತಾಡಿ ಸರಿಪಡಿಸ್ತೀನಿ. ಈ ಪ್ರಶ್ನೆ ಪ್ರಧಾನ ಗುರುಗಳಿಗೆ, ಶಾಲೆಯಲ್ಲಿ ವಾರದ ಪ್ರತಿದಿನವೂ ಮೊಟ್ಟೆಯನ್ನು ತಿನ್ನಲು ಕೆಲವರಿಗೆ ಆರೋಗ್ಯ ಸಮಸ್ಯೆಯಾಗುತ್ತಿದೆ. ಆದ್ದರಿಂದ ವಾರದ 2 ದಿನ ಚಿಕ್ಕಿಯನ್ನು ಕೊಡಬೇಕೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ಈ ವಿಷಯವನ್ನು SDMC ಅಧ್ಯಕ್ಷರೊಡನೆ ಮಾತನಾಡಿ ಬಗೆಹರಿಸುತ್ತೇನೆ. ಲೆಕ್ಕಾಧಿಕಾರಿಗೆ, ನಮ್ಮ ಊರಿನಲ್ಲಿ ಅತಿಯಾದ ಮಳೆಯಿಂದ ಈ ಬಾರಿ ಬೆಳೆ ನಾಶವಾಗುತ್ತಿದೆ. ಇದಕ್ಕೆ ಪಂಚಾಯಿತಿ ಕಡೆಯಿಂದ ಪರಿಹಾರ ಒದಗಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನೇ ಖುದ್ದಾಗಿ ತಹಶೀಲ್ದಾರರನ್ನು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ. ಈ ಸಮಸ್ಯೆಯನ್ನು ಆಲಿಸಿದ PDO ಮೇಡಮ್ ಅವರು ಇವಾಗ ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ಪಬ್ಲಿಕ್ ಶಾಲೆ ಗಾವಡೆಬೇಲೆಯಲ್ಲಿ ಗ್ರಾಮ ಪಂಚಾಯಿತಿ ಸಭೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಗ್ರಾಮಸ್ಥರು ಸಮಸ್ಯೆಗಳನ್ನು ಹಂಚಿಕೊಂಡ ಸಮಸ್ಯೆಗಳನ್ನು ನಾವು ಪಂಚಾಯತ್ ಮಟ್ಟದಲ್ಲಿ ಬಗೆಹರಿಸಬಹುದಾದ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸಿಕೊಡುತ್ತೇನೆ. ಉಳಿದ ಸಮಸ್ಯೆಗಳನ್ನು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ PDO ಮೇಡಮ್ ಅವರಿಗೆ ವಂದನೆಗಳು. ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೂರ್ಣಿಮಾ ಅವರಿಗೆ ವಂದನೆಗಳು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಉಷಾ ಮೇಡಮ್ ಅವರಿಗೂ ವಂದನೆಗಳು. ಗ್ರಾಮ ಸಭೆಯ ಲೆಕ್ಕಾಧಿಕಾರಿಯಾದ ರೋಜಾ ಮೇಡಮ್ ಅವರಿಗೆ ವಂದನೆಗಳು. ಹಾಗೆ ಎಲ್ಲರಿಗೂ ಸ್ವಾಗತ ಕೋರಿದ ಕಾರ್ಯದರ್ಶಿ ಅವರಿಗೂ ವಂದನೆಗಳು.